ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೇಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಹಾ ಸರಿ, ನಿನ್ನೆ ಎಲ್ಲಿಗೆ ಬಂದಿತ್ತು ಪಾಠ? 338ನೇ ಪುಟದಲ್ಲಿ ಸಾಧ್ಯ ಎಂಬ ದೇವತೆಗಳು ಯಾರು, ಅವರಿಗೆ ಯಾವ ಕಾಲ ಯಾವ ದೇಶಗಳಲ್ಲಿ ಆಧಿಪತ್ಯ ಇರುತ್ತದೆ ಅಂತದ ಬಹಳ ಸೂಕ್ಷ್ಮವಾದ ವಿಷಯ ಅದ. ಕಾಲದ್ದು ಬರ್ಸಿದ್ದೀನಾದ್ರಿಂದ ಕಾಲದ ಬಗ್ಗೆ ಏನು ಸಮಸ್ಯೆ ಬರೋದಿಲ್ಲ. ದೇಶದ್ದು ಸರಿಯೇ, ಎಲ್ಲವೂ ಯಾವುದರ ಆಧಾರದಲ್ಲಿ ನಡೆದದ ಅಂತಂದ್ರೆ ಸೂರ್ಯನನ್ನ ಕೇಂದ್ರದಲ್ಲಿ ಇಟ್ಟುಕೊಂಡು ನಡೆಸಿದ್ದೇವೆ ಕಾರ್ಯಕ್ರಮವನ್ನ. ಸೆಂಟರ್ ಪಾಯಿಂಟ್ ಯಾರು? ಸೂರ್ಯ. ಆ ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯನ್ನ ಬರಬೇಕು. ನಮ್ಮ ಸಿದ್ಧಾಂತ ಮತ್ತು ಭಾಗವತ ಅಥವಾ ಮಹಾಭಾರತಗಳಲ್ಲಿ ಹೇಳುವಾಗ ಸೂರ್ಯ ಮೇರು ಪರ್ವತವನ್ನ ಪ್ರದಕ್ಷಿಣಾಕಾರವಾಗಿ ಹಾಕಿ ಬಂದಾಗಲೇನೆ ಉದಯಾಸ್ತಮಾನಗಳು ಆಗುವುದು ಅಂತ ವ್ಯವಸ್ಥೆ ಇದೆ. ಚಂದ್ರನೂ ಅಷ್ಟೇ, ಸೂರ್ಯನೂ ಅಷ್ಟೇ ಪ್ರದಕ್ಷಿಣಾಕಾರವಾಗಿ ಬರಬೇಕು ಅಂತ. ಹಾಗೆ ಪ್ರದಕ್ಷಿಣಾಕಾರವಾಗಿ ಬಂದಾಗ ಹಿಂದಿನ ದೇಶದವರಿಗೆ ಸೂರ್ಯಾಸ್ತವು, ಮುಂದಿನ ದೇಶದವರಿಗೆ ಸೂರ್ಯೋದಯವು ಆಗುವಂತಹದ್ದು ಸಹಜವಾಗ್ತದೆ. ಮುಂದೋದ ಅಂದ್ರೆ ಹಿಂದಿನವರಿಗೆ ಅಸ್ತ, ಮುಂದಿನವರಿಗೆ ಉದಯ. ಹಿಂಗೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಉತ್ತರ ದಕ್ಷಿಣ ಪಶ್ಚಿಮ ಎಲ್ಲ ವ್ಯತ್ಯಾಸ ಆಗುವುದು ಸಹಜವಿದೆ. ಅದಕ್ಕೆ ನಾವಿಷ್ಟನ್ನು ತಿಳ್ಕೊಳ್ಬೇಕು. ಸೂರ್ಯನು ಕ್ರಮವಾಗಿ ಪೂರ್ವ ದಕ್ಷಿಣ ಪಶ್ಚಿಮೋತ್ತರಗಳಲ್ಲಿ ಪ್ರದಕ್ಷಿಣಾಕಾರವಾಗಿ ಬರುವಾಗ ಹಿಂದಿನ ದೇಶಗಳಿಗೆ ಸೂರ್ಯಾಸ್ತವು, ಮುಂದಿನ ದೇಶಗಳಿಗೆ ಸೂರ್ಯೋದಯವು ಆಗುತ್ತದೆ. ಈ ಸಮಯದಲ್ಲಿಟ್ಟುಕೊಂಡಾಗ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ 12 ತಾಸುಗಳು ಮತ್ತೆ ವಸುದೇವತೆಗಳಿಗೆ ಸಂಬಂಧಪಟ್ಟದ್ದು ಆ ದೇಶ ಕಾಲಗಳು. ಅದರ ಅರ್ಥ 6 ಗಂಟೆಗಳ ಕಾಲ ರುದ್ರದೇವರಿಗೆ ಸಂಬಂಧಪಟ್ಟದ್ದು. ಅದರ ಅರ್ಥ 3 ಗಂಟೆಗಳ ಕಾಲ ಮತ್ತೆ ಆದಿತ್ಯರಿಗೆ ಸಂಬಂಧಪಟ್ಟದ್ದು. ಅದರ ಅರ್ಥ 1.5 ಗಂಟೆಗಳ ಕಾಲ ಚಂದ್ರ ಹಾಗೂ ಮರುದೇವತೆಗಳಿಗೆ ಸಂಬಂಧಪಟ್ಟದ್ದು. ಅದರ ಅರ್ಧ ಕಾಲ ಅಂದ್ರೆ 45 ನಿಮಿಷ ಬ್ರಹ್ಮದೇವರಿಗೆ, ಸಾಧ್ಯಗಣದವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿತ್ತು. ಇದರದ್ದು ಮುಂದೆ ಆಚಾರ್ಯರ ವಿವರಣೆ ಕೊಡ್ತಾರ, ಆ ವಿವರಣೆಗಳನ್ನೆಲ್ಲ ಕೇಳ್ತಾ ಇರೋಣಂತೆ. ಸುಮ್ಮನೆ ಹೀಗೊಂದು ಪ್ರಶ್ನೆ ಮಾಡಿಕೊಳ್ಳ್ರಿ. ಬ್ರಹ್ಮದೇವರಂಥ ದೊಡ್ಡ ವ್ಯಕ್ತಿಗಳಿಗೆ ಕೇವಲ 45 ನಿಮಿಷಗಳು, ವಸುದೇವತೆಗಳಿಗೆ 12, ಅದು ವಸುದೇವತೆಗಳಿಗೆ ಸೂರ್ಯೋದಯ ಸೂರ್ಯಾಸ್ತ ತನಕ 12 ತಾಸು, 5:45 6:15. ಅದಾದ್ಮೇಲೆ ರುದ್ರದೇವರಿಗೆ, ಏಕಾದಶ ರುದ್ರರಿಗೆ 6 ಗಂಟೆಗಳು. ಏನೋ ಸಣ್ಣವರಿಗೆ ಜಾಸ್ತಿ ಕೊಟ್ಟು ದೊಡ್ಡವರಿಗೆ ಕಡಿಮೆ ಕೊಟ್ಟಂತೆ ಅನಿಸೋದಿಲ್ವ? ಇದು ಸ್ವಲ್ಪ ಲೆಕ್ಕ ತೆಗೆದು ನೋಡ್ರಿ, ಹೆಂಗೆಂಗ್ ಬರ್ಕೊಂಡಿದ್ದೀರಿ ಅಂತ ನೋಡಿದಾಗ ಗೊತ್ತಾಗ್ತದೆ. ಹಾಗಾದ್ರೆ ಅಗ್ನಿ ಮತ್ತು ವಸುದೇವತೆಗಳಿಗೆ 12 ಗಂಟೆ ಹೊತ್ತು ಕೊಟ್ಟು, ಉಮಾಪತಿಯಾದ ರುದ್ರದೇವರು ಮತ್ತು ವಾಯುದೇವರನ್ನ ಕೂಡಿಕೊಂಡು ಅವರಿಗೆ 6 ಗಂಟೆ ಕೊಟ್ಟಿದ್ದೀರಿ. ಇಂದ್ರ ಹಾಗೂ ಆದಿತ್ಯರಿಗೆ 3 ಗಂಟೆ, ಚಂದ್ರ ಹಾಗೂ ಮರುದೇವತೆಗಳಿಗೆ 1.5 ಗಂಟೆ, ಚತುರ್ಮುಖ ಬ್ರಹ್ಮದೇವರು, ಸರಸ್ವತಿ, ಆಮೇಲೆ ಗರುಡನ ಹೆಂಡತಿ, ಶೇಷನ ಹೆಂಡತಿಗೆ 45 ನಿಮಿಷಗಳನ್ನು ಕೊಟ್ಟಿದ್ದೀರಿ. ಇದು ಯಾವ ಲೆಕ್ಕ? ಇದು ಅರ್ಥ ಆಗಲಿಲ್ವಲ್ಲ ಅಂತ ಅನಿಸಿದರೆ ಅದಕ್ಕೆ ಇದನ್ನ ಹಿಂಗೆ ತಿಳ್ಕೊಳ್ಬೇಕು. ಮಹಾಭಾರತದಲ್ಲಿ ಒಂದು ದೃಷ್ಟಾಂತ ಇದೆ, ಇದನ್ನ ಹಿಂಗೆ ತಿಳ್ಕೊಳ್ಬೇಕು. 24 ಗಂಟೆಗೂ ಕೂಡ ಚತುರ್ಮುಖ ಬ್ರಹ್ಮದೇವರೇ ಅಧಿಪತಿಗಳು. 24 ಗಂಟೆಗಳಿಗೆ ಬ್ರಹ್ಮದೇವರೇ ಅಧಿಪತಿಗಳು. ಅದಾದ್ಮೇಲೆ ರುದ್ರದೇವರು, ಅದಾದ್ಮೇಲೆ ಅವ್ರ ಕೆಳಗಿನವರು, ಅದಾದ್ಮೇಲೆ ಅವ್ರ ಕೆಳಗಿನವರು ದೇವತೆಗಳು ಇದ್ದೇ ಇದ್ದಾರೆ, ಇಲ್ಲ ಅಂತಲ್ಲ. ಮತ್ತೆ ಹಂಗಾದ್ರೆ 45 ನಿಮಿಷ, 1.5 ಗಂಟೆ ಇವೆಲ್ಲ ಯಾಕೆ ಹೇಳಿದ್ದೀರಿ ಅಂತ ಕೇಳಿದ್ರೆ, ಆ ಕಾಲಗಳಲ್ಲಿ ಇನ್ನು ಇತರರು ಯಾರೂ ಅಭಿಮಾನಿಗಳಾಗಿರುವುದಿಲ್ಲ ಅಂತನ್ನೋ ಅಂಶ ತಿಳಿಸ್ಲಿಕ್ಕೆ ಹೇಳಿದ್ದಷ್ಟು. ಐಡಿಯಾ ಬಂತ ಹೇಳಿದ್ದೇನಂತ?
ಈಗ ವಸುದೇವತೆಗಳಿಗೆ ವಸುದೇವತೆಗಳು ಇಡೀ ಹಗಲಿಗೆ ಆಗಿದ್ದಾರೆ. ಅವರು ಮುಂದಿನ ಕಾಲಕ್ಕಿಲ್ಲ. ಅವ್ರ ಮುಂದಿನ ಕಾಲಕ್ಕಿಲ್ಲ. ಅವ್ರ ಮುಂದಿನವರಂದ್ರೆ ರುದ್ರದೇವರು. ಅವ್ರು 6 ತಾಸು ಬಿಟ್ರೆ ಅವ್ರ ಮುಂದಿನ ಕಾಲಕ್ಕಿಲ್ಲ. ಬ್ರಹ್ಮದೇವರು ಮಾತ್ರ ಏನಾಗಿದೆ ಅಂದ್ರೆ ಸಂಪೂರ್ಣ ಕಾಲಗಳಿಗೆ ಬ್ರಹ್ಮದೇವರಿದ್ದಾರೆ. ಆದ್ರೆ ಬ್ರಹ್ಮದೇವರ ಜೊತೆಗೆ ಉಳಿದ ದೇವತೆಗಳು ಇದ್ದಾರೆ. ಉದಾಹರಣೆಗೆ ಸೂರ್ಯೋದಯದಿಂದ 5:45 ಸಾಯಂಕಾಲದ 6:15 ಬ್ರಹ್ಮದೇವರು ಅಭಿಮಾನಿಗಳೇ, ಅಗ್ನಿ ಮತ್ತು ವಸುದೇವತೆಗಳು ಅಭಿಮಾನಿಗಳೇ, ಇಬ್ಬರು ಇದ್ದಾರೆ. ಆದರೆ 5 ಗಂಟೆಯಿಂದ 5:45 ಏನು ಬ್ರಾಹ್ಮಿ ಮುಹೂರ್ತ ಅಂತದ ಅಲ್ಲ, ಅಲ್ಲಿ ಯಾರು ಅಭಿಮಾನಿಗಳಲ್ಲ, ಕೇವಲ ಬ್ರಹ್ಮದೇವರ ಅಭಿಮಾನಿಗಳು. ಹಂಗಾರೆ ಏನಾಯ್ತು ಅಂದ್ರೆ ಕೇವಲ ಆ ದೇವತೆಗಳು ಅಭಿಮಾನಿಗಳಾಗಿರುವ ಟೈಮನ್ನ ಹೇಳ್ತಿದ್ದಾರೆ ಹೊರತಾಗಿ ಮತ್ತ ಉಳಿದವರು ಆ ಕಾಲದಲ್ಲಿ ಇಲ್ಲ ಅಂತ ಮಾತ್ರ ಭಾವಿಸಬಾರದು. ಅಂದ್ರೆ ರುದ್ರದೇವರು ಇದ್ದಾರೆ. ಯಾವಾಗ? ಬೆಳಗಿನ ಸಾಯಂಕಾಲ ತನಕ ರುದ್ರದೇವರು ಇದ್ದಾರೆ. ಮುಂದಿನ ಕಾಲದವರೆಗೂ ಇದ್ದಾರೆ, ಇಲ್ಲ ಅಂತಂದಿಲ್ಲ. ಹಾಗೆ ರುದ್ರದೇವರಿಗೂ ಯಾರ್ಯಾರು ಯೋಗ್ಯತಾವಂತರ ತಾರತಮ್ಯದಲ್ಲಿ ಇದ್ದಾರೋ ಅವ್ರನ್ನ ಕಡಿಮೆ ಮಾಡ್ಕೋತ ಬರಬೇಕು. ಕಡಿಮೆ ಯೋಗ್ಯತೆಯಲ್ಲಿ ಇದ್ದವರು ಸಂಪೂರ್ಣ ಕಾಲದಲ್ಲಿ ಬ್ರಹ್ಮದೇವರು, ಆ ಕಾಲದಲ್ಲಿ ಮಾತ್ರ ಉಳಿದವರು ಇಲ್ಲ. ಈಗ ನಾವು ಸಾಯಂಕಾಲ 6:15 ಮತ್ತೆ 6 ತಾಸು ಮಧ್ಯರಾತ್ರಿ 12:00ವರೆಗೆ ಇಟ್ಕೊಂಡ್ರೆ ಅಲ್ಲಿ ರುದ್ರದೇವರಿದ್ದಾರೆ ಅಂದ್ರೆ ಬ್ರಹ್ಮದೇವರು ಇಲ್ಲ ಅಂತಲ್ಲ, ಬ್ರಹ್ಮ ರುದ್ರರಿದ್ದಾರೆ, ಉಳಿದವರಿಲ್ಲ ಅಂತ ಅರ್ಥ. ಅದಕ್ಕೆ ಐಡಿಯಾ ಬಂತ? ಉಳಿದ ದೇವತೆಗಳು ಯಾರು ಪ್ರವೇಶ ಮಾಡೋಂಗಿಲ್ಲ ಅಲ್ಲಿ. ಆಮೇಲೆ ಮುಂದೆ ಆದಿತ್ಯರಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ಉಳಿದವರು ಯಾರು ಪ್ರವೇಶ ಮಾಡೋಂಗಿಲ್ಲ, ಆದಿತ್ಯರು ಮತ್ತು ಇವರು ಬ್ರಹ್ಮದೇವರು. ಹೀಗೆ ಅರ್ಥ ಮಾಡಿಕೊಳ್ಬೇಕೆ ಹೊರತಾಗಿ ಮತ್ತ ಅದಷ್ಟೇ ಕಾಲ ಬ್ರಹ್ಮದೇವರಿಗೆ ಅಂತ ಅನ್ಕೋಬಾರ್ದು. ಏನಾಗ್ತದೆ? ದೊಡ್ಡ ದೇವತೆಗಳು ದೊಡ್ಡವರು, ಆ ದೊಡ್ಡ ದೇವತೆಗಳಿಗೆ ಸಣ್ಣ ಕಾಲವನ್ನ ಕೊಟ್ಟರು ಅನ್ನುವಂಥ ಭಾವನಾ ಬರಬಾರದು. ಅದಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಸರಿ, ಮುಂದೆ ನೋಡ್ರಿ. ಈಗ 338ನೇ ಪುಟದಲ್ಲಿ ಭಾಷ್ಯ ನೋಡ್ರಿ. ಪಂಚಮಸ್ಯ ಚ ರುಜವೋ ಬ್ರಹ್ಮ ಮುಖ್ಯಾಹಿ ಸುಪರ್ಣ ಶೇಷ ಏವ ಚ ಸರಸ್ವತಿ ಸುಪರ್ಣೀ ಚ ವಾರುಣೀ ಸಾಧ್ಯ ನಾಮಕಾಹ. ಇವರನ್ನೇ ನಾವು ಸಾಧ್ಯರು ಅಂತ ಕರೆದದ್ದು. ಯಾರು ಸಾಧ್ಯರು ಅಂದ್ರೆ ಅಷ್ಟು ರುಜುಗಳು, ಎಲ್ಲಾ ರುಜುಗಳು ಅಂದ್ರೆ ಏನು? ಸಾಮಾನ್ಯವಾಗಿ ನಾವೀಗ 100 ಮಂದಿ ರುಜುಗಳನ್ನು ಇಟ್ಟುಕೊಂಡ್ರೆ ಆ 100 ಮಂದಿ ರುಜುಗಳನ್ನ ಅಷ್ಟೇ ತಗೊಳ್ರಿ. ಅದರಲ್ಲಿ 99ನೇದವರು ವಾಯುದೇವರು, 100ನೇದವರು ಚತುರ್ಮುಖ ಬ್ರಹ್ಮ. ಈ 100 ಮಂದಿಯಲ್ಲಿ ಬ್ರಹ್ಮದೇವರೇ ಮೊದಲುಗೊಂಡ ರುಜುಗಳು. ಸುಪರ್ಣ ಅಂತಂದ್ರೆ ಗರುಡ, ಶೇಷ, ಅದಾದ್ಮೇಲೆ ಸರಸ್ವತೀ ದೇವಿ, ಅದಾದ್ಮೇಲೆ ಸುಪರ್ಣಿ ಮತ್ತು ವಾರುಣಿ ಅಂತನ್ನೋರೇನಿದ್ದಾರೆ ಇವರೆಲ್ಲರಿಗೂ ಸಾಧ್ಯ ಅಂತ ಹೆಸರು. ಸರಿನಾ? ಇಲ್ಲೊಂದು ಪ್ರಶ್ನೆ ಮಾಡ್ತಾರ. ಏನ್ ಪ್ರಶ್ನೆ ಮಾಡ್ತಾರ? ಅಲ್ಲ, ಬ್ರಹ್ಮದೇವರು ಉಪದೇಶ ಮಾಡ್ತಾರ ಸಾಧ್ಯ ಗಣದವರಿಗೆ ಅಂತ ಹೇಳಿಕತ್ತೀರಿ ನೀವೀಗ. ಯಾವುದದು? 5ನೇ ರೂಪ. 5ನೇ ರೂಪ ಯಾವುದು? ನಾರಾಯಣವೆಂಬ ರೂಪ 5ನೇ ರೂಪ. ಇದರ ಬಗ್ಗೆ ಸರಸ್ವತಿಗೆ ಉಪದೇಶ ಮಾಡ್ತಾರೆ, ಗರುಡನಿಗೆ, ಶೇಷನಿಗೆ, ಅವರಿಬ್ಬರ ಹೆಂಡತಿಯರಿಗೆ ಉಪದೇಶ ಮಾಡ್ತಾರೆ ಎಂದು ಒಪ್ಪಬಹುದು. ಜೊತೆಗೇನು ಹೇಳಿಕತ್ತೀರಿ ಗೊತ್ತೇನು ನೀವು? ರುಜುಗಣದವರಿಗೂ ಉಪದೇಶ ಮಾಡ್ತಾರ ಅಂತ ಹೇಳಿಕತ್ತೀರಿ. ಈಗ ನೀವು ಹೆಂಗ್ ಹೇಳಿದ್ರಿ? ಈಗ ಸಾಧ್ಯರು ಅನ್ನೋ ಶಬ್ದಕ್ಕೆ ರುಜುಗಣದವರು, ಬ್ರಹ್ಮದೇವರು ಎಲ್ಲಾರನ್ನು ತಗೋಬೇಕು. ಉಪದೇಶ ಯಾರು ಮಾಡ್ತಾರ? ಬ್ರಹ್ಮದೇವರು ಮಾಡ್ತಾರ ಅಲ್ರಿ. ಬ್ರಹ್ಮದೇವರು ಉಪದೇಶ ಮಾಡಿ ರುಜುಗಣಸ್ಥರು ಉಪದೇಶವನ್ನ ತೆಗೆದುಕೊಂಡದ್ದಾದರೆ ಹಾಗಾದರೆ ಉತ್ತಮ ಅಧಮ ಅಂತ ಆಯ್ತು. ಯಾಕ? ಉದಾಹರಣೆಗೆ ಅಗ್ನಿಯು ವಸುದೇವತೆಗಳಿಗೆ ಉಪದೇಶ ಮಾಡ್ತಾನೆ ಅಂದ್ರೆ ವಸುದೇವತೆಗಳ ಗಣದಲ್ಲೇ ಇದ್ದಾನೆ ಅಗ್ನಿ, ಹೊರಗೇನಿಲ್ಲ. ಆದ್ರೆ ಉಪದೇಶ ಮಾಡಿದಾಗ ಅವ ದೊಡ್ಡವಾಗ್ತಾನ, ಉಳಿದವ್ರು ಸಣ್ಣವರಾಗ್ತಾನೆ. ಸರಿ ಅದ? ಅಂದ ಮೇಲೆ ರುಜುಗಣಸ್ಥರ ವಿಷಯದಲ್ಲಿ ಹೆಂಗ್ ಹೇಳ್ತೀರಿ ನೀವು ಇದನ್ನ? ಉಪದೇಶ ಮಾಡಿದವರು ದೊಡ್ಡವರು, ಉಪದೇಶ ಪಡೆದವರು ಸಣ್ಣವರು ಅನ್ನೋದಾಗ್ಬಿಟ್ರೆ ರುಜುಗಣಸ್ಥರೆಲ್ಲರೂ ಸಮಾನರು ಅನ್ನುವಂತಹ ವಾದ ಬಿದ್ದು ಹೋಗ್ತದೆ. ಮೋಕ್ಷದಲ್ಲಿ ಅವರೆಲ್ಲ ಸಮಾನವಾಗ್ಬೇಕಾಗ್ತದೆ. ಅಂದಮೇಲೆ ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅನ್ಯೋನ್ಯ ಮುಖತಾ ಮುಕ್ತೌ ಬ್ರಹ್ಮಣ ಸಮತಾ ತಥಾ. ದೊಡ್ಡ ಮಾತು. ಎಲ್ಲ ರುಜುಗಣಸ್ಥರೂ ಕೂಡ ಸಮಪ್ರಧಾನರಾಗಿದ್ದಾರೆ. ಒಬ್ಬರು ದೊಡ್ಡವರು, ಒಬ್ರು ಸಣ್ಣವರು ಅಂತ ಇಲ್ಲ. ಕಲ್ಪನಾ ಬಂತ? ಒಬ್ಬರು ದೊಡ್ಡ ಯೋಗ್ಯತೆಯಲ್ಲಿ ಪದವಿಯಲ್ಲಿ ಕಿಂಚಿದಾಧಿಕ್ಯ ಎಂಬುದು ದೊಡ್ಡ ವಿಷಯ ಅಲ್ಲ. ಈ ವಾಯು ಪದವಿಗಿದ್ದಾರೆ, ವಾಯು ಪದವಿಯಿಂದ ಮುಂದೆ ಹೋಗೋದು ಎಲ್ಲಿ ಹೋಗ್ತಾರ ಅವರು ಅಂತಂದ್ರೆ ವಾಯು ಪದವಿಯಿಂದ ಮುಂದೆ ಹೋಗೋದು ಬ್ರಹ್ಮ ಪದವಿ.
ಆ ಒಂದು ಪದವಿ ಒಂದು ಸಾಧನ ಮುಂದದ, ಅದಕ್ಕೆ ಒಂಚೂರು ದೊಡ್ಡವರು ಅಂತ ಅದು ಹೇಳ್ತಿಲ್ಲ. ಯೋಗ್ಯತಾ, ಈ 100 ಮಂದಿ ಯೋಗ್ಯತಾ ಏನದ ಸಮಾನವಾದ ಯೋಗ್ಯತಾ ಇದ್ದಾಗ ಇವ್ರು ದೊಡ್ಡವರು ಅವ್ರು ಸಣ್ಣವರು ಅಂತ ಹೆಂಗ್ ಅಂತೀರಿ ಅಂದ್ರೆ ಹೌದು, ಹಂಗೇನಿಲ್ಲ. ಅನ್ಯೋನ್ಯ ಮುಖತಾ ಮುಕ್ತೌ ಸಮ ಬ್ರಹ್ಮಣ ಸಮತಾಪಿವ, ಅಪರಸ್ಪರವಾಗಿ ಇಬ್ಬರೂ ಸಮಪ್ರಧಾನರಾಗಿದ್ದಾರೆ. ಮುಕ್ತಿಯಲ್ಲಿ ಎಲ್ಲರೂ ಸಮಾನರೇ. ಭಾರಿ ವಿಚಿತ್ರ. ಮುಕ್ತರಾದ ಮೇಲೆ, ಯಾರು ಮುಕ್ತರಾದ ಮೇಲೆ ಈ ರುಜುಗಣಸ್ಥರೆಲ್ಲ ಮುಕ್ತರಾಗ್ತಾ ಹೋಗ್ತಾರಲ್ಲ ಒಬ್ಬೊಬ್ರೊಬ್ಬೊಬ್ರು. ಅಲ್ಲಿ ಹೋದಾಗ ಎಲ್ಲಾ ಬ್ರಹ್ಮರು ಕೂಡ ಏನಾಗ್ತಾರ, ಸಮ ಇರ್ತಾರ, ವ್ಯತ್ಯಾಸ ಇರೋದಿಲ್ಲ. ಕಲ್ಪನಾ ಬರ್ಲಿಕ್ಕೆ ವಿಷಯ ಏನಂತ ಹೇಳಿದ್ದು, ರೈಟ್. ಅನ್ಯೋನ್ಯ ಮುಖತಾ ಮುಕ್ತೌ ಬ್ರಹ್ಮಣ ಸಮತಾ ತಥಾ. ರುಜುಗಣಸ್ಥರು ಪ್ರತಿಯೊಬ್ಬರು ಪರಸ್ಪರ ಸಮಾನರೇ ಹೊರತಾಗಿ ಬೆರೆದಿಲ್ಲ. ಮೋಕ್ಷ ಹೊಂದಿದ ಮೇಲಂತರೂ ಸಮಾನ ಇದ್ದೇ ಇರ್ತಾರ ಅವರು. ಹಂಗಾರ ಮತ್ತೀಗ ಸಾಧ್ಯ ಗಣದವರಿಗೆ ಬ್ರಹ್ಮದೇವರು ಪಾಠ ಹೇಳಿದರು, ಇದನ್ನ ಹೆಂಗ್ ಹೊಂದಿಸ್ತೀರಿ? ಪಾಠ ಹೇಳಿದಾಗ ಅವರು ಉಪದೇಶಕರು, ಇವರು ಉಪದೇಶರು ಆಗಬೇಕಾಗ್ತದಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದೇವೆ. ಏನ್ ಕೊಡ್ತಿದ್ದೇವೆ ಅಂದ್ರೆ, ಪಾಠ ಕಲಿತಾರ, ಪಾಠವನ್ನ ಹೇಳಿಸಿಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅವರ ಸಮತ್ವಕ್ಕೆ ಹಾನಿ ಇಲ್ಲ. ಹೆಂಗ್ ಒಪ್ಕೋತೀವಿ ನಾವು ಅವ್ರದ್ದು ಅಂದ್ರೆ, ಸಾಧ್ಯಗಣದಲ್ಲಿ ಚತುರ್ಮುಖ ಬ್ರಹ್ಮದೇವರು ಪಾಠ ಹೇಳಿದಾಗ ರುಜುಗಣಸ್ಥರೂ ಕೂತ್ಕೊಂಡಿರ್ತಾರೆ ಪಾಠಕ್ಕೆ, ಸರಸ್ವತಿಯೂ ಕೂತಿರ್ತಾರೆ, ಗರುಡಶೇಷರು ತತ್ಪತ್ನಿಯರು ಕೂತಿರ್ತಾರೆ. ಆದರೆ ರುಜುಗಣಸ್ಥರು ಮತ್ತು ಬ್ರಹ್ಮದೇವರು ಏನಾಗ್ತಾರೆ, ಇಲ್ಲಿಯೂ ಸಮಾನರು ಯೋಗ್ಯತೆಯಲ್ಲಿ, ಮುಕ್ತಿಯಲ್ಲೂ ಸಮಾನರು ಯೋಗ್ಯತೆಯಲ್ಲಿ, ಅವರಿಗೇನ್ ವ್ಯತ್ಯಾಸ ಆಗೋದಿಲ್ಲ. ಆದರೆ ಪಾಠವನ್ನ ಯಾರು ಕಲಿತಾರ ಅಂದ್ರೆ, ವಾಕ್ ಶೇಷಾದೇಹೇ ಮುಖಂ ಬ್ರಹ್ಮ ಮುಕ್ತಾವಪಿ ವಿಶೇಷತಃ. ಮುಂದಿನ ಸಾಲು, ವಾಕ್ ಸರಸ್ವತೀ ದೇವಿ, ಶೇಷಾದೇಹೇ ಶೇಷದೇವರು ಗರುಡದೇವರು, ಹಾಗೂ ಸೌಪರ್ಣಿ ವಾರುಣಿಯರಿಗೆ ಮುಖಂ ಅಂದ್ರೆ ಮುಖ್ಯಂ ಅಂತ ಅರ್ಥ. ಮುಖ ಶಬ್ದಕ್ಕೆ ಅರ್ಥ ಏನು? ಫೇಸ್ ಅಂತ ಅರ್ಥ ಅಲ್ಲ, ಇಂಪಾರ್ಟೆಂಟ್ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಅದೇ ಮುಖ ಅನ್ನೋ ಶಬ್ದ ಕೇಳಿದ ಕೂಡಲೇ ನಮ್ಮ ಮುಖ ನಿಮ್ಮ ಮುಖ ಅಂತ ಹಿಂಗ ಅನಿಸ್ತಿರ್ತದೆ. ಯಾರ್ಯಾರು ಮುಖ ಅಂತ ತಿಳ್ಕೊಳಿಕ್ ಹೋಗಬಾರ್ದು. ಮುಖ ಅಂದ್ರೆ ಪ್ರಧಾನ ಅಂತ ಅರ್ಥ. ಸರಿ. ಮುಖಂ ಬ್ರಹ್ಮ ಮುಕ್ತಾವಪಿ ವಿಶೇಷತಃ, ಇವರಿಗಿಂತ ಮುಕ್ತಿಯಲ್ಲೂ ಕೂಡ ಬ್ರಹ್ಮದೇವರು ಉತ್ತಮರೇ ಆಗಿರ್ತಾರ. ಹಂಗಾರೆ ಏನಾಯ್ತು, ಈಗೊಂದು ನಾವು ಹೊಸ ಅಂಶವನ್ನು ಕಲ್ತೀವಿ ಈ ಪಾಠದಲ್ಲಿ. ಏನು ಹೊಸ ಅಂಶವನ್ನು ಕಲ್ತೀವಿ ಅಂತ ಕೇಳಿದ್ರೆ, ರುಜುಗಣಸ್ಥರು ಹಾಗೂ ಬ್ರಹ್ಮದೇವರು ಮುಕ್ತಿಯಲ್ಲೂ ಸಮಾನರು, ಸಂಸಾರದಲ್ಲೂ ಸಮಾನರು. ಹಾಗಾಗಿದ್ರೂ ಮುಂದಿನವರ ರುಜುಗಳ ಕಡೆಯಲ್ಲಿ ಹಿಂದಿನ ರುಜುಗಳು ಪಾಠವನ್ನ ಕೇಳಲಿಕ್ಕೆ ಬರ್ತದೆ. ಪಾಠವನ್ನ ಕೇಳಿದ ಮಾತ್ರಕ್ಕೆ ಮತ್ತೆ ಇವರಿಗೂ ಅವರಿಗೂ ಉತ್ತಮತ್ವ ಅಧಮತ್ವ ಬಂತೇನು ಅಂದ್ರೆ ಇಲ್ಲ. ಮತ್ತೆ ಹಂಗಾರ ಸಾಧ್ಯಗಣದವರಿಗೆ ಪಾಠ ಹೇಳಿ ಉತ್ತಮರಾಗಿದ್ದಾರೆ ಬ್ರಹ್ಮದೇವರು ಅಂತನ್ನೋ ಮಾತನ್ನ ಹೆಂಗ್ ಹೊಂದಿಸ್ತೀರಿ ಅಂತ ಕೇಳಿದ್ರೆ ಉತ್ತರ ಹೇಳ್ತೀವಿ. ಯಾರವರು? ಸರಸ್ವತೀ ದೇವಿಗೆ ಪಾಠ ಹೇಳಿದ್ದಾರೆ, ಉತ್ತಮರು. ಶೇಷದೇವರಿಗೆ ಪಾಠ ಹೇಳಿದ್ದಾರೆ, ಗರುಡದೇವರಿಗೆ ಪಾಠ ಹೇಳಿದ್ದಾರೆ, ಉತ್ತಮರು. ಹೀಗೆ ಅರ್ಥ ಮಾಡಬೇಕೇ ಹೊರತಾಗಿ ಬೇರೆದಲ್ಲ. ಅರ್ಥ ಆಯ್ತಾ ವಿಷಯ ಅಂತ ಹೇಳಿ ಮುಂದೋಡ್ ಬರ್ರಿ. ಇನ್ನ ದೃಷ್ಟ ಉಭಯಸ್ಯಾಪಿ ಶಿವೋ ದ್ವಿತೀಯಸ್ಯ ಅಂತಗಸ್ಯ ಚ ಮೋಕ್ಷೇ ತ್ವನ್ಯತ್ರ ಚೈಕಸ್ಯ ಪರತಶೇಷ ಭಾವತಃ. ಇಲ್ಲೊಂದು ರುದ್ರದೇವರ ವಿಷಯದಲ್ಲಿ ಹೇಳುವಂತಹ ಮಾತು ನಿನ್ನೆ ಹೇಳಿದ್ದೇನೆ, ಮತ್ತೊಂದು ಸರ್ತಿ ನೆನಪು ಮಾಡ್ಲಿಕ್ಕೆ. ಏನು? ದ್ರಷ್ಟ ಉಭಯಸ್ಯಾಪಿ ಶಿವ. ರುದ್ರದೇವರಿಗೆ 2 ರೂಪಗಳು ಕಾಣಿಸಿಕೊಳ್ಳುತ್ತದೆ ಸಂಸಾರದಲ್ಲಿದ್ದಾಗ 2 ರೂಪಗಳು. ಅಥವಾ ಒಟ್ಟಾರೆ ಶೇಷದೇವರಾದಾಗ 1 ರೂಪ, ರುದ್ರದೇವರಾದಾಗ 1 ರೂಪ. ನೋಡ್ರಿ ಹೆಂಗದ. ದ್ವಿತೀಯಸ್ಯ ಅಂತಗಸ್ಯ ಚ, 2ನೇ ರೂಪ ಮತ್ತು ಕೊನೆ ರೂಪ. 2ನೇ ರೂಪ ಅಂದ್ರೆ ಯಾವುದು? ಸಂಕರ್ಷಣ. ಅಂತಗಸ್ಯ ಚ ಅಂದ್ರೆ ಕೊನೆಯದಾಗಿದ್ಯಾವುದು? ನಾರಾಯಣ. ಬರ್ಕೊಂಡಿಟ್ಕೊಳ್ರಿ. ಅಲ್ಲಿ ದ್ವಿತೀಯಸ್ಯ ಎಂಬೋ ಶಬ್ದಕ್ಕ ಸಂಕರ್ಷಣ ಅಂತ ಅರ್ಥ. ಸರಿನಾ? ಅಂತಗಸ್ಯ ಅನ್ನೋ ಶಬ್ದಕ್ಕ ನಾರಾಯಣ ಅಂತ ಅರ್ಥ. ನಾರಾಯಣ ರೂಪ ಒಂದು, ಸಂಕರ್ಷಣ ರೂಪ ಒಂದು, ಎರಡೂ ಕಾಣಿಸ್ತಾವ, ಎರಡೂ ನೋಡ್ತಾ ರುದ್ರದೇವರು. ಮೋಕ್ಷೇತು ಅನ್ಯತ್ರ ಚ ಏಕಸ್ಯ ಪರತಃ ಶೇಷ ಭಾವತಃ. ಇದು ಎಲ್ಲಿ? ಮೋಕ್ಷೇ, ಮೋಕ್ಷದಲ್ಲಿ. ಅನ್ಯತ್ರ ಸಂಸಾರದಲ್ಲಿ. ಏಕಸ್ಯ ಪರತಃ ಶೇಷ ಭಾವತ, ಒಮ್ಮೆ ಶಿವನಾಗಿದ್ದಾಗ 1 ರೂಪ, ಶೇಷನಾಗಿದ್ದಾಗ 1 ರೂಪವನ್ನು ಕಾಣ್ತಾರ. ಸರಿ. ಏನಾಥ ಹಂಗಾದ್ರೆ ನಾವು ತಿಳಿಯಬೇಕಾದ ಅಂಶ ಏನು ಅಂದ್ರೆ,
ರುದ್ರದೇವರ ಯೋಗ್ಯತಾ ಬಹಳ ದೊಡ್ಡ ಯೋಗ್ಯತಾ. ಮಧುವಿದ್ಯೆಯಲ್ಲಿರುವಂತಹ ಒಂದು ಅಂಶವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ರುದ್ರದೇವರು ವಾಯುದೇವರ ಕಡೆಯಿಂದ ಪಾಠವನ್ನ ಕಲಿತಿರುವಾಗ ಆ ಉಪಾಸನ ಅದರ ಫಲವಾಗಿ ಸಂಕರ್ಷಣ ರೂಪದ ಸಾಕ್ಷಾತ್ಕಾರವಾಗ್ತದೆ. ಮುಂದೆ ಮುಕ್ತಿಯಲ್ಲಿ ಆ ಸಂಕರ್ಷಣದಲ್ಲಿ ಪ್ರವೇಶವನ್ನ, ಸಾಯುಜ್ಯವನ್ನ ಹಾಗೂ ಸಾಯುಜ್ಯದ ನಿರ್ಗಮನವನ್ನ ಹೊಂದುತ್ತಾರೆ. ಇದು ಒಂದು. ಇನ್ನು ಎರಡನೆಯದ್ದು, ಅದೇ ಶೇಷದೇವರು ರುದ್ರದೇವರು ಶೇಷ ಪದವಿಗೆ ಬಂದಾಗ ಚತುರ್ಮುಖರಿಂದ ಪಾಠ ಹೇಳಿಸಿಕೊಂಡು ನಾರಾಯಣ ರೂಪವನ್ನು ಕಾಣಿಕೊಳ್ತಾರೆ. ಮುಂದೆ ಮೋಕ್ಷದಲ್ಲಿ ನಾರಾಯಣನಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರೆ. ಹಾಗಾದರೆ ರುದ್ರ ಪದವಿ ಹಾಗೂ ಶೇಷ ಪದವಿಯನ್ನ ಹೊಂದುವ ಯೋಗ್ಯತೆ ಇರುವ ಒಂದು ಚೇತನ ಏನಿದೆಯಲ್ಲ, ಆ ಚೇತನನ ಭಾಗ್ಯ ಎರಡೆರಡು ರೂಪಗಳಲ್ಲಿ ಸಾಯುಜ್ಯವನ್ನು ಹೊಂದುವಂತಹ ಭಾಗ್ಯ ಅದ. ಹೆಂಗ ಅಂದ್ರೆ ವಾಯುದೇವರಿಗೆ ವಾಯು ಪದವಿಯಲ್ಲಿದ್ದಾಗ ಮತ್ತೆ ಬ್ರಹ್ಮ ಪದವಿಗೆ ಬಂದಾಗ ಹೆಂಗೋ ಹಂಗ. ಬಹಳ ಅದ್ಭುತ ನೋಡಿ, ಹೊಸ ವಿಷಯ. ಏನು ಹೊಸ ವಿಷಯ ಅಂತಂದ್ರೆ, ವಾಯುದೇವರು ಸಂಕರ್ಷಣ ರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ, ಅಲ್ಲೂ ಸಾಯುಜ್ಯವನ್ನು ಹೊಂದುತ್ತಾರೆ. ಬ್ರಹ್ಮನಾಗಿದ್ದಾಗ ನಾರಾಯಣ ರೂಪದ ಸಾಕ್ಷಾತ್ಕಾರವನ್ನು ಮಾಡ್ತಾರೆ, ಅಲ್ಲೂ ಸಾಯುಜ್ಯವನ್ನು ಹೊಂದುತ್ತಾರೆ. ಆ ಯೋಗ್ಯತೆ ಇರುವ ಜೀವ ಒಂದು ಹೆಂಗೋ, ಅವರ ಪ್ರತಿಬಿಂಬರಾದ ರುದ್ರದೇವರು ಕೂಡ ಅದೇ ಯೋಗ್ಯತಾ ಇದ್ದವರು. ಸಂಸಾರದಲ್ಲಿ ಒಂದೊಂದು ರೂಪವನ್ನು ಕಾಣ್ತಾರೆ. ಒಂದೊಂದು ರೂಪವನ್ನು ಅಂದ್ರೆ ಶಿವನಾದಾಗ ಸಂಕರ್ಷಣ, ಶೇಷನಾದಾಗ ನಾರಾಯಣ ಕಾಣ್ತಾರ. ಮೋಕ್ಷದಲ್ಲಿ ಮಾತ್ರ ಎರಡರಲ್ಲೂ ಪ್ರವೇಶವನ್ನ ಮಾಡ್ತಾರ. ಇಷ್ಟಂಶ ಸರಿನಾ? ಮುಂದೆ ನೋಡ್ರಿ. ಏತತ್ ಪದ ಯೋಗ್ಯಾ ಸ್ಯುಹು ದೇವಾ ಪಂಚಮಹಾಗಣಾ ತೇಷಾಮಪಿ ಯದೋಪಾಸ ನಿಚ್ಛಿದ್ರಾ ಮಧುನಾಮಕೆ ತದಾವಸ್ವಾದಿತಾಂ ಪ್ರಾಪ್ಯ ಮುಕ್ತಿಮೇಷ್ಯಂತ್ಯ ಸಂಶಯಂ. ಇದು ಒಂದು ಹೊಸ ವಿಷಯ. ಮತ್ತೆ ಈಗ ಪದವಿಯನ್ನ ಹೊಂದಿದವರ ವಿಷಯ ಮುಗಿಸಿದರು. ಇನ್ನು ಮುಂದೆ ಪದವಿಯನ್ನ ಹೊಂದಬೇಕಾಗಿದೆ. ಅವರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮಧುವಿದ್ಯೋಪಾಸನೆಯನ್ನ ಮಾಡಬೇಕು. ತಿಳ್ಕೊಳ್ಳಿ. ಏನಂತಂದ್ರ ಇದೊಂದು ಮತ್ತೊಂದು ಅಂಶ ನೋಟ್ ಮಾಡ್ಕೋಬೇಕು. ಏನ್ ನೋಟ್ ಮಾಡ್ಕೊಳ್ಬೇಕು ಅಂದ್ರೆ, ಪಂಚಗಣದ ದೇವತೆಗಳು. ಪಂಚಗಣದ ದೇವತೆಗಳು ಯಾರವರು? ಪಂಚಗಣದ ದೇವತೆಗಳು ಅಂತಂದ್ರೆ ವಸುದೇವತೆಗಳು, ಆದಿತ್ಯರು, ವಸುದೇವತೆಗಳು, ಆ ವಸು, ಆದಿತ್ಯ, ರುದ್ರ, ವಿಶ್ವೇದೇವ, ಸಾಧ್ಯ. ವಸು, ರುದ್ರ, ಆದಿತ್ಯ, ವಿಶ್ವೇದೇವ, ಸಾಧ್ಯ ಅಥವಾ ಮರುದ್ದೇವ, ಸಾಧ್ಯ. ಇಷ್ಟು ಬರ್ಕೊಂಬಿಡ್ರಿ. ವಸು, ರುದ್ರ, ಆದಿತ್ಯ, ವಿಶ್ವೇದೇವ, ಸಾಧ್ಯ. ಈ 5 ದೇವತೆಗಳಲ್ಲಿ ಆ 5 ದೇವತಾ ಪದವಿಯನ್ನು ಹೊಂದಲು ಯೋಗ್ಯರಾದ ಚೇತನರೇನಿದ್ದಾರೋ ಅವರು. ಅರ್ಥ ಆಯ್ತಾ ಈಗ ಏನಂತ ಹೇಳಿದ್ದು? ಏಚ ಏತತ್ ಪದ ಯೋಗ್ಯಾಹ ಸ್ಯುಹು ದೇವಾಹ ಪಂಚಮಹಾಗಣಾಹ. ಈ ಪದವಿಯನ್ನ ಹೊಂದಲಿಕ್ಕೆ ಯೋಗ್ಯರಾದ ಯಾವ್ಯಾವ ಪದವಿ ಅದು? ವಸು ಪದವಿ, ಆದಿತ್ಯ ಪದವಿ, ರುದ್ರ ಪದವಿ, ವಿಶ್ವೇದೇವ ಪದವಿ, ಸಾಧ್ಯ ಪದವಿ. ಇವುಗಳನ್ನು ಹೊಂದಲಿಕ್ಕೆ ಯೋಗ್ಯರಾಗಿರುವಂತಹ ದೇವತೆಗಳೇನಿದ್ದಾರ ಅವರು ತೇಷಾಮಪಿ ಯದೋಪಾಸ ನಿಚ್ಛಿದ್ರ ಮಧುನಾಮಕೆ. ಅವರೂ ಕೂಡ ಮಧುನಾಮಕನಾದ ಭಗವಂತನ ಉಪಾಸನೆಯನ್ನ ನಿಶ್ಚಿದ್ರವಾಗಿ ಯಾವುದೇ ದೋಷಗಳಿಲ್ಲದೇ ಇದ್ದಂತೆ ಮಾಡಿದರೆ ತದಾ ಆಗ ಅವಸ್ವಾದಿತಾಂ ಪ್ರಾಪ್ಯ ವಸುರುದ್ರ ಆದಿತ್ಯಾದಿ ಪದವಿಯನ್ನ ಹೊಂದಿ ಮುಂದೆ ಮುಕ್ತಿಮೇಷ್ಯತ್ಯ ಸಂಶಯಂ, ಮುಕ್ತಿಯನ್ನ ಹೊಂದುತ್ತಾರೆ. ವಾಕ್ಯಾರ್ಥ ಆಗಿದೆ, ಬಿಟ್ಬಿಡ್ರಿ. ಈಗ ತಗೊಳ್ರಿ ಹೊಸ ಅಂಶ. ಏನ್ ಹೊಸ ಅಂಶ ಅಂದ್ರೆ, ಇಷ್ಟು ದಿವಸ ನಾವು ಕೇಳಿದ್ದು ಹೆಂಗಿತ್ತು, ಈಗ ಹೆಂಗ್ ಕೇಳಿಗತ್ತೀವಿ ನೋಡ್ಕೊಳ್ರಿ. ಹಿಂದೂ ಹೇಳಿನ ಪಾಠದಲ್ಲಿ ಮತ್ತೊಂದ್ಸರ್ತಿ ಹೇಳ್ತಿರ್ತೀವಿ. ಒಬ್ಬ ದೇವತೆ ಅಂತಾಗುವ ವ್ಯಕ್ತಿ ಆತ ಏನೇನ್ ಮಾಡ್ಕೋಬೇಕು ಅಂತಂದ್ರೆ, ನಾನೀಗ ಸಾಧನೆ ಮಾಡ್ಕೊಂಡಿದ್ದೇನೆ, ಏನೋ ಏಕಾದಶಿ ವ್ರತ ಚಾತುರ್ಮಾಸ್ಯ ಮಾಡ್ಕೊಂಡಿದ್ದೇನೆ, ಇದರ ಫಲದಿಂದ ಮುಂದಿನ ಜನ್ಮದಲ್ಲಿ ನಾನು ದೇವತೆ ಆಗ್ತೇನೆ ಅಂತ ಹೇಳಿದ್ರೆ ಇಲ್ಲ. ಮೊದಲೇನಾಗಬೇಕು ಅಂದ್ರೆ, ಅವ ದೇವತೆ ಆಗಬೇಕಾದ್ರೆ ಮೊದಲ ಅರ್ಹತೆ ಅವನಿಗೆ ಅಪರೋಕ್ಷ ಜ್ಞಾನ ಆಗಬೇಕು. ಮೊದಲ ಅರ್ಹತೆ ಏನು ಅಂದ್ರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗಬೇಕು. ಬಹಳ ಕಠಿಣ ಅದ ನೋಡ್ರಿ. ನಮ್ಮಂಥವ್ರಿಗೇನು ಅನುಕೂಲದ ಅಂತಂದ್ರೆ, ನಮಗೆ ಅಪರೋಕ್ಷ ಜ್ಞಾನ ಆದ್ರೆ ಸಾಕು, ಮೋಕ್ಷವನ್ನು ಹೊಂದಿಬಿಡ್ತೇವೆ, ನಮಗೇನು ಸಮಸ್ಯೆ ಇಲ್ಲ. ಅವರಿಗೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತೇನಾಗಬೇಕು ಅಂತ ಕೇಳಿದ್ರೆ, ಅಪರೋಕ್ಷ ಜ್ಞಾನ ಆದ ಮೇಲೆ ದೇವತಾ ಪದವಿಯನ್ನು ಪಡಿಬೇಕು.
ಅಪರೋಕ್ಷ ಜ್ಞಾನ ಆದ ಮೇಲೆ ಅವರೇನಾಗಬೇಕು, ದೇವತಾ ಪದವಿಯನ್ನು ಪಡಿಬೇಕು. ಸರಿನಾ? ಈಗ ಆ ದೇವತಾ ಪದವಿಯನ್ನು ಸುಮ್ಮನೆ ಪಡೆಯಂಗಿಲ್ಲ ಅವರು. ಇವತ್ತು ಅಪರೋಕ್ಷ ಜ್ಞಾನ ಆಯ್ತು, ಮುಂದಿನ ದೇಹ ಬಂತು, ಓ ಹಂಗಾರೆ ನಾಳೆ ದೇವತೆಗಳಾಗ್ಬಿಟ್ರೇನು ಅಂದ್ರೆ ಇಲ್ಲ. ಮತ್ತೆ ಅದು ಒಂದು ಜನ್ಮದಲ್ಲಿ ಮತ್ತೆ ಸಾಧನೆ ಶುರು. ಏನ್ ಸಾಧನೆ ಅಂದ್ರೆ ದೇವತಾ ಪದವಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ಪ್ರತ್ಯೇಕ ಸಾಧನೆಯನ್ನ ಮಾಡಬೇಕು. ಅಂದ್ರೆ ಹಿಂದೆ ಎಷ್ಟು ಜನ್ಮಗಳನ್ನ ಕಳೆದು ಅಪರೋಕ್ಷ ಜ್ಞಾನ ಪಡ್ಕೊಂಡಾರ, ಆ ಅಪರೋಕ್ಷ ಜ್ಞಾನ ಪಡ್ಕೊಂಡದ್ದಕ್ಕ ಅವರಿಗೆ ಮೋಕ್ಷ ಸಿದ್ಧ ಆಗ್ಯದ, ಸಮಸ್ಯೆ ಇಲ್ಲ. ಆದ್ರೆ ಅವರು ದೇವತಾ ಪದವಿ ಪಡಿಬೇಕು ಅಂದ್ರೆ ಮತ್ತೊಂದು ಜನ್ಮ ಎತ್ತಿಕೊಂಡು ಮತ್ತಿಷ್ಟು ತಪಸ್ಸನ್ನ ಮಾಡಿ, ಆ ವ್ಯಕ್ತಿ ತಪಸ್ಸು ಮಾಡೋದಕ್ಕ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾದ ಪದವಿಯನ್ನು ಪಡಿಲಿಕ್ಕೆ. ಉದಾಹರಣೆಗೆ ಭೀಷ್ಮಾಚಾರ್ಯ ಇದ್ದಾರೆ ಅಂತ ಇಟ್ಟುಕೊಳ್ರಿ. ಭೀಷ್ಮಾಚಾರ್ಯ ಲಘು ಅರ್ಥ ಆಗ್ತದೆ ಅಂತ ಹೇಳ್ತಿರ್ತೀವಿ. ದಿನಾಮಕ ವಸು ಅವರು ಇವತ್ತು ಒಂದು ಜನ್ಮ, ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಪಡ್ಕೊಂಡ್ರು, ಮುಗಿದು ಹೋತು. ಮುಂದಿನ ಜನ್ಮ ಬಂತು, ಅಲ್ಲಿಂದ ಶುರು ಮತ್ತೆ ಏನು ತಪಸ್ ಮಾಡ್ಲಿಕ್ಕೆ, ನಾನು ದ್ಯುನಾಮಕ ವಸು ಆಗಬೇಕು ಅಂತ ಹೊರಟ್ರು. ಮತ್ತೆ ಆ ದ್ಯುನಾಮಕ ವಸು ಆಗಬೇಕು ಅಂತ ತಪಸ್ಸಿ ಹೊರಟಿದ್ದಾರಲ್ಲ, ಅವ್ರು ಯಾವ ವಿದ್ಯೆಯನ್ನ ಉಪಾಸನೆ ಮಾಡ್ತಾರೆ? ಈ ಮಧು ವಿದ್ಯೆಯನ್ನ ಉಪಾಸನಾ ಮಾಡ್ತಾರೆ. ಈ ಮಧುವಿದ್ಯೆಯನ್ನ ಉಪಾಸನಾ ಮಾಡಿಕೊಂಡು ಆ ಪದವಿಯನ್ನ ಪಡಿತಾರೆ. ಆ ಪದವಿಯನ್ನ ಪಡೆದ ಮೇಲೆ ಮತ್ತೊಂದು ಸಮಸ್ಯೆ ಶುರುವಾಯಿತು. ಏನು ಅಂದ್ರೆ ಆ ಪದವಿಯನ್ನ ಯಾರೂ ಕಸಿದುಕೊಳ್ಳಬಾರದು ಅಂತ ಒಂದು ರೂಪದಿಂದ ಮತ್ತೆ ತಪಸ್ಸಿ ಕೂತ್ಕೋಬೇಕು. ಯಾಕಂದ್ರೆ ಕಸಗೊಳ್ಳಿಕ್ಕೆ ಬೇಕಾಷ್ಟು ಮಂದಿ ಇರ್ತಾರೆ, ಇರುವುದಿಲ್ಲ ಏನ್ ಬೇಕಾಷ್ಟು ಮಂದಿ ಕಸಿದುಕೊಳ್ಳಿಕ್ಕೆ ಇದ್ದೇ ಇರ್ತಾರೆ. ಮತ್ತು ಒಂದು ರೂಪದಿಂದ ಪ್ರತ್ಯೇಕವಾಗಿ ತಪಸ್ಸಿಕೊಳ್ಬೇಕು. ಇದು ಆದ ಮೇಲೆ ಪ್ರಾರಬ್ಧ ಕರ್ಮ ಮುಗೀತು ಅಂದ್ರೆ ಆಮೇಲೆ ಮೋಕ್ಷವನ್ನ ಹೊಂದುತ್ತಾರೆ. ಒಂದು ಜನ್ಮ ಅಪರೋಕ್ಷ ಜ್ಞಾನಕ್ಕೆ, ವಸು ಪದವಿಗೆ ಒಂದು ಜನ್ಮ, ಪದವಿ ಉಳಿಸಿಕೊಳ್ಳಿಕ್ ಮತ್ತೊಂದು, ಮೋಕ್ಷವನ್ನ ಪಡಿಬೇಕಾದದ್ದು. ಹಾಗಾದ್ರೆ ವಸು, ರುದ್ರ, ಆದಿತ್ಯ, ವಿಶ್ವೇದೇವ, ಸಾಧ್ಯ ಅನ್ನುವ 5 ಗಣದವರೇನಿದ್ದಾರೋ ಇವರು 5 ಗಣದವರು ಕೂಡ ಮಧುವಿದ್ಯೆಯನ್ನು ಉಪಾಸನಾ ಮಾಡಿ ತಮ್ಮ ಪದವಿಯನ್ನ ಹೊಂದುತ್ತಾರೆ. ಉದೇತ್ಯಾಸ್ತಮಯಂ ಯಾವದ್ ಯಾತಿ ಭಾನುಸ್ತು ಪರ್ವತೆ ಉದಯಾಸ್ತಾದ್ರಿ ಮಧ್ಯಸ್ಯ ವಸವ ಪತಯ ಸ್ಮೃತಾಹ. ಈಗ ಸೂರ್ಯ ಉದಯಿಸುವ ಕಾಲ, ಸೂರ್ಯ ಮುಳುಗುವ ಕಾಲ ಅಂತ ಗೊತ್ತು ನಮಗೆ. ಅವಾಗ ಕಾಲ ಗೊತ್ತಿದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಇಷ್ಟರಿಂದ ಇಷ್ಟು ಸುದೇವತೆಗಳ ಕಾಲ ಅಂತ ಹೇಳಿದ್ವಿ. ದೇಶವನ್ನ ಹೆಂಗೆ ಹೇಳ್ತೀರಿ ಅಂತ ಪ್ರಶ್ನೆ. ಈಗ ಇಷ್ಟೊತ್ತು ಕಾಲದ ಮುಗಿಸಿರಿ, ದೇಶ ಹೆಂಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಸೂರ್ಯ ಉದಯಿಸುವ ಪರ್ವತ, ಸೂರ್ಯ ಮುಳುಗುವ ಪರ್ವತಗಳನ್ನ ಇಟ್ಕೊಳ್ತೇವೆ. ಯಾಕಂದ್ರೆ ನಮಗೇನ್ ಕಾಣಿಸ್ತ ಅಂದ್ರ ಸೂರ್ಯ ಪರ್ವತದ ಮೇಲೆ ಉದಯಿಸಿದ್ದು, ಪರ್ವತದಲ್ಲಿ ಅಸ್ತಂಗಮಿಸಿದ್ದು ನಮಗೆ ಕಾಣಿಸ್ತದ. ಈಗ ಆ ಪರ್ವತಗಳನ್ನ ಉಳಿಸ್ಕೊಂಡಿಲ್ಲ, ಕತ್ತರಿಸಿ ಹೋಗಿದೀವಿ ಅಂತ ಇಟ್ಕೊಳ್ರಿ. ಪರ್ವತಗಳನ್ನೆಲ್ಲ ಕತ್ತರಿಸಿ ಹಾಳು ಮಾಡಿ ಬುಲ್ಡೋಜರ್ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿ, ಸಹಜವಾಗಿ ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ ಒಂದು ಪರ್ವತವನ್ನ ಇಟ್ಕೊಳ್ತಾರೆ. ಅದಕ್ಕೆ ಉದಯಾಚಲ ಅಸ್ತಾಚಲಗಳು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಏನು, ಉದಯಿಸುವ ಪರ್ವತಕ್ಕೆ ಉದಯಾಚಲ, ಅಸ್ತಮಿಸುವ ಪರ್ವತಕ್ಕೆ ಅಸ್ತಾಚಲ ಅಂತ ಹೆಸರು. ನೋಡ್ರಿ, ಉದೇತಿ ಅಸ್ತಮಯಂ ಯಾವತ್ ಯಾತಿ ಭಾನುಸ್ತು ಪರ್ವತೆ ಉದಯಾಸ್ತಾದ್ರಿ ಮಧ್ಯಸ್ಯ ವಸವ ಪತಯ ಸ್ಮೃತಾಹ. ಆ ಉದಯ ಪರ್ವತ ಮತ್ತು ಅಸ್ತಮಿಸುವ ಪರ್ವತಗಳ ಮಧ್ಯದ ಭೂಭಾಗ ಏನಿದೆಯಲ್ಲ, ಆ ಭೂಭಾಗವನ್ನು ನಾವು ಯಾರಿಗೆ ಹೇಳ್ತಿದ್ದೇವೆ? ವಸುದೇವತೆಗಳಿಗೆ ಸಂಬಂಧಪಟ್ಟ ಭಾಗ ಅಂತ ಹೇಳ್ತೇವೆ. ನೀನು ನಾನು ಟಾರ್ಚಿನ ಉದಾಹರಣೆ ಕೊಟ್ಬಿಟ್ಟಿನಿ. ಬ್ಯಾಟ್ರಿ ಹಿಡ್ಕೊಂಡು ಹೋಗೋ ಕಾಲಕ್ಕೆ ಕಿರಣ ಎಷ್ಟು ಬಿದ್ದಿರ್ತ ಅಷ್ಟು ಅಂತ ಹೇಳ್ಬಿಟ್ಟಿನಿ ನಾನು. ಅದೇ ಇದು. ತತಶ್ಚ ಇನ್ನ ಮುಂದ ಅಸ್ತಮಯಾದ್ಯಾವದ್ ಅರ್ಧರಾತ್ರಂ ದಿವಾಕರ, ಸೂರ್ಯಾಸ್ತ ಆದ ಮೇಲೆ ಅರ್ಧರಾತ್ರಿಯವರೆಗೆ ದಿವಾಕರ. ದಿವಾಕರ ಅಂದ್ರೆ ಯಾರು? ಸೂರ್ಯ. ಅವ ದಕ್ಷಿಣಾದ ಉತ್ತರಂ ಯಾತಿ ಕಿಂಚಿತ್ ಪೂರ್ವ ಸಮನ್ವಿತ, ಸ್ವಲ್ಪ ಪೂರ್ವಕ್ಕೆ ವಾಲಿಕೊಂಡು ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾನೆ. ನೀನ್ ಹೇಳಿನದನ್ನ, ನೀವು ಎಕಡೆ ಮುಖ ಮಾಡ್ಕೊಂಡು ನಿಲ್ತೀರಿ ಆ ಕಡೆ ತಿರುಗ್ತಾವು ಅಂತ ಹೇಳ್ಬಿಟ್ಟಿ ನಿಮಗೆ. ದಕ್ಷಿಣಾದ ಉತ್ತರಂ ಯಾತಿ ಕಿಂಚಿತ್ ಪೂರ್ವ ಸಮನ್ವಿತ, ಪೂರ್ವದಿಂದ ಸ್ವಲ್ಪ ಪೂರ್ವ ಸಹಿತ ಪೂರ್ವವನ್ನ ಸೇರಿಸಿಕೊಂಡು ಸ್ವಲ್ಪ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾನವ. ದಕ್ಷಿಣಕ್ಕೆ ಉತ್ತರಕ್ಕೆ ಹೋಗ್ತಾನ ಅಂತ ಅಂದ್ಕೊಳ್ಳಿ, ಅರ್ಧರಾತ್ರಿ ಒಳಗೆ ಪ್ರವೇಶ. ಹಿಂಗ್ ಪ್ರದಕ್ಷಿಣಾಕಾರ ಬರೋ ಕಾಲಕ್ಕೆ ದಿಕ್ಕುಗಳನ್ನು ತಿಳ್ಕೊಡ್ರಿ ಅಷ್ಟೇ. ತದ್ದೇಶ ಕಾಲಯೋಹೋ ತಕ್ಷಣ ಕಿಂಚಿತ್ ತದ್ದೇಶ ಕಾಲಯೋರೀಶಾಹ ರುದ್ರ ವಾಯು ಪುರಸ್ಸರಾಹ. ಆ ದೇಶ ಆ ಕಾಲಗಳಿಗೆ ಸೂರ್ಯ ಹಿಂಗ ಪೂರ್ವಕ್ಕೆ ತಿರ್ಕೊಂಡು ಹಿಂಗ್ ಬರ್ತಿರ್ತಾನ. ಹಿಂಗ ರೌಂಡ್ ಹಿಂಗ್ ಬರೋ ಕಾಲಕ್ಕೆ ಆ ದೇಶ ಮತ್ತು ಆ ಕಾಲ ಎಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬಂದ ಆ ದೇಶ ಅಷ್ಟು ಟೈಮು ಅಂದ್ರೆ 6 ಗಂಟೆ ಹೊತ್ತು ವಾಯುದೇವರು ಮತ್ತು ರುದ್ರದೇವರು ಅದಕ್ಕೆ ಅಧಿಪತಿಗಳಾಗಿರ್ತಾರೆ. ಓಕೆನಾ? ಸರಿ ಸರಿ, ಮುಂದೆ ನೋಡ್ರಿ. ಆಯ್ತು, ಮುಕ್ತಾಯ ಮಾಡೋಣ. ಏನಂತಾರ ನೋಡ್ರಿ ಮುಂದೆ.
ವಸುಭೋಜ್ಯ ಅರ್ಧಕಾಲ ವಸುಭೋಜ್ಯಾದ್ ಅರ್ಧಕಾಲಂ ಅರ್ಧದೇಶಸ್ತಥೈವ ಚ. ವಸುದೇವತೆಗಳು ಅನುಭವಿಸುವಂತಹ ದೇಶ ಮತ್ತು ಕಾಲಗಳಿಗಿಂತಲೂ ಅರ್ಧ ಕಾಲವನ್ನು ಇವರು ಅನುಭವಿಸುತ್ತಾರೆ. ವಿಷಯ ಗೊತ್ತದೆ ನಮಗೆ. ರುದ್ರಭೋಜ್ಯೋ ಅರ್ಧರಾತ್ರಾತ್ತು ಯಾಮ ಆದಿತ್ಯ ದೈವತಃ. ರುದ್ರದೇವರು ಅನುಭವಿಸುವಂತಹ ಕಾಲಗಳಿಗಿಂತಲೂ ಯಾಮ ಅಂದ್ರೆ 3 ತಾಸು. ಇವರು 6 ಆದ್ಕೊಳ್ಳೆ 3 ತಾಸು ಮುಂದಿನವರಿಗೆ ಬಂತು. ಅವರು ಆದಿತ್ಯ ದೈವತಃ, ಆದಿತ್ಯ ದೈವತೆಗಳು ಅಂತ ತಿಳ್ಕೊಳ್ರಿ. ಪಶ್ಚಿಮಾತ್ ಪೂರ್ವ ಮಾರ್ಗಸ್ತು ರೌದ್ರಾದ್ ಅರ್ಧ ಪ್ರಕೀರ್ತಿತಃ. ಪಶ್ಚಿಮದಿಂದ ಪೂರ್ವ ಮಾರ್ಗಕ್ಕೆ ರೌದ್ರಾದ್ ಅರ್ಧ ಪ್ರಕೀರ್ತಿತಃ. ರುದ್ರದೇವರಿಗಿಂತಲೂ ಅರ್ಧ ಕರೀತಾರೆ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾನ ಅಂತ. ಸೂರ್ಯ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗ್ತಾನ ಅಂತ ಇಟ್ಕೊಳ್ರಿ. ತತಃ ಪರೋ ಅರ್ಧಯಾಮಸ್ತು ಸೌಮ್ಯ ದಕ್ಷಿಣ ಮಾರ್ಗಕಃ. ಅದರ ಮುಂದೆ ಅರ್ಧಯಾಮ ಅಂದ್ರೆ 1.5 ಗಂಟೆ ಸೌಮ್ಯ ಕಾಲ ಅಂತ ಕರೀತಾರೆ. ಚಂದ್ರ ಮತ್ತು ಮರುದೇವತೆಗಳಿರುವಂತಹದ್ದು ದಕ್ಷಿಣ ಮಾರ್ಗಕಃ, ಬಲ ಮಾರ್ಗಕ್ಕೆ ಹೋಗ್ತಾನೆ, ಬಲಭಾಗಕ್ಕೆ ಹೊರಡ್ತಾನೆ. ಮಾರುತಃ ಕಾಲ ಉದ್ದಿಷ್ಟ, ಅದು ಮರುದೇವತೆಗಳ ಕಾಲ ಅಂತ ಕರ್ಸ್ಕೋತದೆ. ಆದಿತ್ಯಾರ್ಧಶ್ಚ ದೇಶತಃ, ಆದಿತ್ಯ ದೇಶಕ್ಕಿಂತಲೂ ಅರ್ಧ ದೇಶ ಅಂತ ಕರ್ಕೊಳ್ರಿ. ಪಶ್ಚಾತ್ ಉದೇತ್ಯೇವ ಪೂರ್ವತೋ ಅಸ್ತಮುಪೈತಿ ಚ. ಮುಂದಿನ ದೇಶಗಳಿಗೆ ಉದಯ ಆಗ್ತದ, ಹಿಂದಿನ ದೇಶಗಳಿಗೆ ಅಸ್ತಮ ಆಗ್ತದ. ಪಶ್ಚಾತ್ ಉದೇತ್ಯೇವ, ಮುಂದೆ ಹೋದಂಗ ಹಿಂದಿನವರಿಗೆ ಆಗ್ಲೇಬೇಕಲ್ಲ ಮತ್ತಷ್ಟು. ತತಸ್ತದರ್ಧ ಕಾಲೇನ ಚೋತ್ತರಾದ್ ಉದಿತಸ್ತದ, ಅದರ ಅರ್ಧ ಕಾಲದಲ್ಲಿ ಉತ್ತರ ದಿಕ್ಕಿನಲ್ಲಿ ಕಾಣಿಸಿಕೊಂಡು ಹೋಗ್ತಿರ್ತಾನ. ಅಸ್ತಂ ದಕ್ಷಿಣತೋ ಯಾತಿ, ಅಸ್ತಂಗಮಿಸುವುದು ದಕ್ಷಿಣ ದಿಕ್ಕಿಗೆ, ಎಡಕ್ಕ ಬಲಕ್ಕ ಅಂತ ತಾತ್ಪರ್ಯ. ಸಕಾಲೋ ಮಾರುತ ಸ್ಮೃತಃ ಅಂತ ಇಷ್ಟಿರಿಸಿದ್ರು. ಇದಿಷ್ಟು ಮರುದೇವತೆಗಳ ಕಾಲ ಅಂತ. ಉದೈತಿ ಐಂದ್ರಪುರೇ ಚೋರ್ಧ್ವಂ ಅರ್ವಾಗ್ ಉದಯ ಪರ್ವತೆ. ಇಂದ್ರಪುರ ಯಾವುದಿದು? ಇಂದ್ರಪುರ ಅಂದ್ರೆ ಮೇರು ಪರ್ವತದಲ್ಲಿರುವಂತಹ ಇಂದ್ರದೇವರ ಮನೆಯಲ್ಲಿ ಅಲ್ಲೇನಾಗ್ತದ? ಊರ್ಧ್ವಂ, ಅಲ್ಲಿ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳೋದು, ಕೆಳಗಿಳಿಯೋದು, ಇದ್ರ ಲೆಕ್ಕ ಹಾಕೋತ್ ಬರ್ರಿ. ಅಸ್ತಮೇತಿ ತದರ್ಥೇನ ಬ್ರಹ್ಮ ತಸ್ಯ ಪತಿಸ್ಮೃತಃ. ಅದರ ಮುಂದಿನ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಅಧಿಪತಿಗಳಾಗಿದ್ದಾರೆ. ಅವ್ರದ್ದು ತಮ್ಮ ಭಾಷೆಯಲ್ಲಿ ಟೈಮ್ ಹೇಳ್ತಾರೆ. 31 ಘಟಿಕಾ ಸಾಧಿಕಾ ವಸುದೇವತಾ. 31 ಘಳಿಗೆ ಅದು ವಸುದೇವತೆಗಳ ಕಾಲ. ತದರ್ಥಾಹ ಅಂತಂದ್ರ 16 ಘಳಿಗೆ ರುದ್ರದೈವತ್ಯಾಹ, ಅದರ ಅರ್ಧ ಆದಿತ್ಯ ದೈವತಾಹ, ತದರ್ಧ ಮಾರುತಾಹ, ಅದರ ಅರ್ಧ ಕಾಲ ಮರುದ್ಯ ಬ್ರಹ್ಮ ತದರ್ಧತಸ್ತೇಶತಸ್ತಥಾ. ಬ್ರಹ್ಮದೇವರಿಗೆ ಅದರ ಅರ್ಧ ಅಂತ ಹೇಳಿಕೊಂಡು ಬಂದಿದ್ದಾರೆ. ಇತಿಚ, ಇಲ್ಲಿಗೆ ಆ ಪ್ರಮಾಣ ವಾಕ್ಯ ಮುಕ್ತಾಯವಾಯಿತು. ನಾವಿಷ್ಟೆಲ್ಲ ಏನು ಓದ್ಕೊಂಡು ಬಂದಿದ್ದೀವಿ ಆ ಪ್ರಮಾಣ ವಾಕ್ಯ, ಅದು ಈ ಪ್ರಮಾಣ ವಾಕ್ಯದ ಅನುಸಾರವಾಗಿ ಅಲ್ಲಿರುವಂತಹ ಅಂಶವಾಗಿದೆ. ಅಂತೂ 5 ದೇವತೆಗಳು, ಪ್ರಮುಖರಾದ 5 ದೇವತೆಗಳು, ಅವರು ತಾವು ಪದವಿಯನ್ನ ಪಡೆಯುವುದಕ್ಕಾಗಿ ವಸುದೇವತಾ ಇದು ಮಧುವಿದ್ಯೆ ಉಪಾಸನೆಯನ್ನು ಮಾಡ್ತಾರೆ. ಪ್ರಾಪ್ತ ಪದವಿಯಾದವರೂ ಕೂಡ ಮಧುವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ. ಪ್ರಾಪ್ತ ಪದವಿಯವರು ಸಾಯುಜ್ಯವನ್ನ ಪಡೆಯುವುದಕ್ಕೆ, ಪ್ರಾಪ್ತವ್ಯ ಪದವಿಯವರು ಇನ್ನು ಮುಂದೆ ಪದವಿ ಪಡೆಯಬೇಕಾದವರು ಪದವಿಗೋಸ್ಕರವಾಗಿ, ಅಂತೂ 2 ಉಪಾಸನೆಯ ಫಲವಾಗಿ ಅವರಿಗೆ ಮುಂದೆ ಸಾಯುಜ್ಯ ಸಿಗುತ್ತದೆ. ಆ ಸುಖವನ್ನು ಅವರು ಅನುಭವಿಸುತ್ತಾರೆ ಅಂತ ಇಷ್ಟಂಶವನ್ನು ನಾವು ಈ ಪಾಠದಲ್ಲಿ ಕಲ್ತಿದ್ದೇವೆ. ಉಳಿದದ್ದನ್ನು ಮತ್ತೆ ನಾಳೆ ನೋಡಂತೆ. ಶ್ರೀಕೃಷ್ಣಾರ್ಪಣಮಸ್ತು.